ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಃ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಆದ್ಯಶಿಷ್ಯಂ ಹೃಷೀಕೇಶಂ ವಿಷ್ಣುತೀರ್ಥಂ ಮಹಾಮುನಿಂ ಪದ್ಮನಾಭಂ ನರಹರಿಂ ಜನಾರ್ದನಮಹಂ ಭಜೆ ಉಪೇಂದ್ರಂ ವಾಮನಮುನಿಂ ರಾಮತೀರ್ಥಮಧೋಕ್ಷಜಂ ಮಧ್ವಶಿಷ್ಯಾನ್ಯತಿಶ್ರೇಷ್ಠಾನ್ ನವೈತಾನ್ ಪ್ರಣಮಾಮ್ಯಹಂ ಋಗ್ವೇದಸಂಹಿತಾಂ ಸಾರ್ಥಾಂ ಯಸ್ತ್ರಿವಾರಮಧೀತವಾನ್ ಶ್ರೀಪೂರ್ಣಪ್ರಜ್ಞಮುಖತಃ ಸತ್ಯತೀರ್ಥಮಹಂ ಭಜೆ ಲಿಕುಚಾನ್ವಯಸಂಜಾತಃ ಪಂಡಿತಾರ್ಯಸ್ತ್ರಿವಿಕ್ರಮಃ ಶ್ರೀಮಧ್ವಪ್ರೇಮಪಾಕೋಯಂ ಪಾತು ನಸ್ತತ್ವವರ್ತ್ಮನಿ ನಾರಾಯಣಃ ಪಂಡಿತಾರ್ಯ ಶ್ರೀಮಧ್ವವಿಜಯಪ್ರದಃ ತ್ರೈವಿಕ್ರಮಾರ್ಯದಾಸಸ್ತು ಪಾತಾಂ ಶ್ರೀಮಧ್ವವರ್ತ್ಮನಿ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ ಹರಿ ಓಂ. ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಸಂಗತಿಗಳನ್ನು ಹೊತ್ತಂತಹ ಉಪನಿಷತ್ತುಗಳಲ್ಲಿ ಬಂದ ಪಾತ್ರಗಳು ನಮಗೆ ತಿಳಿಸುವ ಆಖ್ಯಾಯಿಕೆಗಳ ಹಿಂದೆ ನಮ್ಮದೇ ಬದುಕಿನ ಚಿತ್ರಣಗಳು ಪ್ರತಿಬಿಂಬಗಳು ಮೂಡುವುದನ್ನು ನಾವು ಗಮನಿಸಿದರೆ ನಾವು ಕಲಿಬೇಕಾದ್ದು ತುಂಬ ಇದೆ, ಮತ್ತಷ್ಟು ಇದೆ, ಮುಗಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿ ನಮಗೆ ಬೇಸರ ಬರುವುದಿಲ್ಲ. ಇಷ್ಟೆಲ್ಲ ಇದೆಯಾ ಅಂತ ಅಚ್ಚರಿಯಲ್ಲಿ ಮುಳುಗಿ ಮತ್ತಷ್ಟು ಹೆಚ್ಚು ಉತ್ಸಾಹದಿಂದ ನಮ್ಮ ಬದುಕನ್ನು ಕಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ತಿಳಿದಷ್ಟು ಯಾರು ತನಗೇನೂ ತಿಳಿದಿಲ್ಲ ಅನ್ನುವ ಎಚ್ಚರಿಕೆ ಮೂಡುತ್ತೋ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅನ್ನುವ ಮಾತಿನಂತೆ ತಿಳಿದಿದೆ ಅಂತ ಮಾತಾಡುವವನಿಗೆ ಏನೂ ತಿಳಿದಿಲ್ಲ ಅಂತ ಬೇಸರಿಸಿಕೊಳ್ಳುವವನಿಗೆ ತುಂಬ ತಿಳಿದಿದೆ ಅಂತ ಈ ಅರ್ಥದ ಹಿನ್ನೆಲೆಯ ಅನೇಕ ಘಟನೆಗಳು ನಮಗೆ ಉಪನಿಷತ್ತುಗಳು ತೋರಿಸಿಕೊಡ್ತವೆ. ಅದರಲ್ಲಿ ಬಂದ ಮತ್ತೊಂದು ಅಪರೂಪದ ಕಥೆ ಛಾಂದೋಗ್ಯದಲ್ಲಿಯೇ ಬರುವಂಥದ್ದು. ಹಿಂದೆ ನಾವು ಜಾನುಶ್ರುತಿ ಪೌತ್ರಾಯಣನ ಕಥೆಯಲ್ಲಿ ಆತ ತನ್ನ ಮಗಳನ್ನು ರೈಕ್ವನಿಗೆ ಹೆಂಡತಿಯನ್ನಾಗಿಸಿಕೊಟ್ಟು ಕೊನೆಗೆ ಉಪದೇಶವನ್ನು ಪಡೀಬೇಕಾಯಿತು. ಅಂದರೆ ಹೆಣ್ಣು ಅಂತ ತಾತ್ಸಾರ ಮಾಡದೆ ಪಾಠವನ್ನು ಮಾಡಿದವನು ರೈಕ್ವ. ಹಾಗಾಗಿ ಗುರುವಂತರ್ಗತ ಅಂತ ಆಕೆ ಗಂಡನನ್ನು ಪ್ರೀತಿಯಿಂದ ಉಪಾಸಿಸುವುದರಲ್ಲಿ ಅರ್ಥ ಇದೆ. ಅದೇ ರೀತಿ ವಿದ್ಯೆಯನ್ನು ನಾನು ಸಂಪತ್ತಿನಿಂದ ಕೊಂಡುಕೊಳ್ತೇನೆ ಅಂತನ್ನುವ ಹಠಕ್ಕೆ ಬಿದ್ದವನಿಗೆ ಎಂದಿಗೂ ವಿದ್ಯೆ ಸಿಗುವುದಿಲ್ಲ ಅನ್ನುವ ಚಿಂತನೆಯೂ ಕೂಡ ನಮಗಲ್ಲಿ ಮೂಡಿಬಂತು. ವಿದ್ಯೆ ಪಡೀಬೇಕಾದ್ರೆ ಅರ್ಹತೆ ಏನಿರಬೇಕು, ಅಲ್ಲಿ ಅರ್ಹತೆ ಇರಲಿಲ್ಲ ಅಂತ ಗೊತ್ತಾಯಿತು. ಏನಿರಬೇಕು ಅನ್ನೋದನ್ನು ಛಾಂದೋಗ್ಯದ ಮುಂದಿನ ಕಥೆ ಹೇಳುತ್ತೆ. 4ನೆಯ ಅಧ್ಯಾಯದಲ್ಲಿ ಬರುವಂಥದ್ದು. ಸತ್ಯಕಾಮೋಹ ಜಾಬಾಲೋ ಜಾಬಾಲಾಂ ಮಾತರಂ ಆಮಂತ್ರಯಾಂಚಕ್ರೆ ಬ್ರಹ್ಮಚರ್ಯಂ ಭವತಿ ವಿವತ್ಸ್ಯಾಮಿ. ಜಾಬಾಲಿ ಅಂತ ಒಬ್ಬಳು ಋಷಿಗಳ ಮನೆಯಲ್ಲಿ ತೊತ್ತು ಮಾಡುತ್ತಿದ್ದವಳು. ಆ ತೊತ್ತಿನ ಕೆಲಸದಲ್ಲಿ ಜೊತೆಗೆ ಸಹಕರಿಸ್ತಾ ಇದ್ದವ ಸತ್ಯಕಾಮ.
ಋಷಿಗಳಿಗೆ ಸೇವೆ ಮಾಡ್ತಾ ಇದ್ದದ್ರಿಂದಾಗಿ ಋಷಿಗಳ ಹತ್ರ ಬಂದು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಹುಡುಗರನ್ನು ಕಂಡ ಈ ಹುಡುಗನಿಗೂ ಆಸೆ ಹುಟ್ಟಿತು, ನಾನೂ ಕಲಿಬೇಕು, ನಾನೂ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು. ಕಲಿಬೇಕು ಅಂತನ್ನೋದು ಕೇವಲ ಹೊಟ್ಟೆ ಕಿಚ್ಚಿನಿಂದ ಅವ್ರು ಕಲಿತಾರೆ ಅಂತಲ್ಲ, ನನಗೂ ಸರ್ಟಿಫಿಕೇಟ್ ಬೇಕು ಅಂತಲ್ಲ, ನನ್ನ ಹತ್ರವೂ ಕೂಡ ಪ್ರಮಾಣ ಪತ್ರ ಇದ್ದು ಆ ಜಾತಿ ಪತ್ರದಿಂದ ಏನಾದರೂ ನನಗೆ ಲಾಭ ಆಗುತ್ತಾ ಅಂತ ನೋಡಲಿಕ್ಕೋಸ್ಕರ ಅಲ್ಲ, ಅಥವಾ ಸಮಾಜದಲ್ಲಿ ಹೆಮ್ಮೆ ಹೆಚ್ಚು ವರ್ಚಸ್ಸು ಅಂತ ಪಡೀಲಿಕ್ಕಾಗತ್ತೆ ಅನ್ನುವ ಕಾರಣಕ್ಕಾಗಿ ಅಲ್ಲ, ಕಲಿಬೇಕು ಅಂತಿತ್ತು. ಅದಕ್ಕೋಸ್ಕರ ಅವನು ಅಮ್ಮನ ಹತ್ರ ಕೇಳಿದ, ಅಮ್ಮ ನಾನು ಗುರುಕುಲಕ್ಕೆ ಹೋಗಬೇಕು, ಕಲಿಬೇಕು ಅಂತಿದೆ ಅಂತ. ಆಯ್ತಪ್ಪ ಹೋಗಿ ಬಾ ಅಂತ ಕೇಳಿದೊಡನೆ ಅವಳು ಒಪ್ಪಿಗೆ ಕೊಟ್ಟದ್ದನ್ನು ನೋಡಿ ಅವನು ಬಹಳ ಸಂತೋಷಪಟ್ಟ. ನಾನೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ನಾನೂ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಬ್ರಹ್ಮಚರ್ಯ ಅಂದರೆ ಅರ್ಥವೇ ಕಲಿಯುವುದು ಅಂತ. ಅದಕ್ಕೆ ಮತ್ತೆ ಇನ್ನೊಂದು ಶಬ್ದ ಹಾಕಿ ಹೇಳಬೇಕಾಗಿಲ್ಲ, ಬ್ರಹ್ಮಚರಣ, ಸತ್ಯದ ಹುಡುಕಾಟ, ಅದಕ್ಕೋಸ್ಕರ ಕಲಿಯುವಿಕೆ. ಅದೇ ರೀತಿಯಲ್ಲಿ ಇನ್ನೊಂದು ದೈಹಿಕ ಬ್ರಹ್ಮಚರ್ಯವೂ ಒಂದು, ಅಂದರೆ ಬೇರೆ ಕಡೆಗೆ ಮನಸ್ಸು, ಕೇವಲ ದೇಹದ ಯಾವುದೋ ಒಂದು ಭಾಗ ಮಾತ್ರ ಅಲ್ಲ, ಕಣ್ಣಾಗಲಿ ಕಿವಿಯಾಗಲಿ ಮೂಗಾಗಲಿ ಬಾಯಾಗಲಿ ಯಾವುದೇ ವಿಷಯ ಪದಾರ್ಥಗಳಿಗೆ ಸಾಗದೆ ಸತ್ಯದ ಅರಸುವಿಕೆಯಲ್ಲಿ ಇವೆಲ್ಲವನ್ನೂ ಜೊತೆಗೂಡಿಸಿಕೊಂಡು ತಿನ್ನುವ ಅನ್ನದಲ್ಲಿ ಆಹಾರದ ರುಚಿ ಹೆಚ್ಚು ಕಮ್ಮಿ ಇರಬಹುದು, ಅದರ ಬಗ್ಗೆ ಗಮನ ಹೋಗಕೂಡದು. ಎಲ್ಲೋ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವ ಆತಂಕ ಹುಟ್ಟಕೂಡದು. ಮಲಗುವ ಜಾಗದಲ್ಲಿ ಸೊಳ್ಳೆ ತಿಗಣೆ ಜಾಸ್ತಿ ಇದೆ ಕಾಡಕೂಡದು. ಕೇವಲ ವಿದ್ಯೆಯನ್ನು ಕಲಿಯುವುದಷ್ಟೇ. ವಿದ್ಯಾರ್ಥಿ ವೇತನ ಅಂತ ಹೇಳಿ ವೃದ್ಧಾಪ್ಯ ವೇತನ ತನಕನೂ ಅಲ್ಲೇ ಇದ್ದು ಅಲ್ಲೇ ಜಂಡಾ ಹೂಡಿ ಬದುಕಿನ ಎಲ್ಲ ಭಾಗಗಳನ್ನು ಕಳೆದು ಹೋಗುವಂತಹ ಇಂದಿನ ಥರದ ಯೂನಿವರ್ಸಿಟಿಯ ಕಥೆಗಳಂತಲ್ಲ ಇವು. ಕಲಿಯುವುದು ಅಂದರೆ ಕಲಿಯುವುದೇ, ಇದು ಹೊರತು ಬೇರೆ ಏನೂ ಯೋಚನೆ ಇಲ್ಲ. ನಮ್ಮಲ್ಲಿ ಏನು ಅಂದರೆ ಸರ್ಕಾರದಿಂದಲೇ ಎಲ್ಲ ಅವಶ್ಯಕತೆಗಳನ್ನು ಅಗತ್ಯಗಳನ್ನು ಪೂರೈಸಿಕೊಂಡು ನಮಗೆ ಬೇಕಾದಷ್ಟು ಸಂಪಾದನೆಯನ್ನು ಬೇರೆ ಕಡೆಯಿಂದ ಮಾಡಿಕೊಂಡು ಕಲಿತೇನೆ ಅಂತ ಹಣೆಪಟ್ಟಿಯನ್ನು ಮಾತ್ರ ಕಟ್ಟಿಕೊಂಡು ದುಸ್ಥಿತಿಯನ್ನು ಸಮಾಜಕ್ಕೂ ಸಂಸ್ಥೆಗೂ ದೇಶಕ್ಕೂ ಒಕ್ಕರಿಸುವಂತೆ ಮಾಡುವಂತಹ ಅಜ್ಞಾನದ ಪ್ರಸಾರವನ್ನೇ ಸಮಾಜಕ್ಕೆ ಜ್ಞಾನ ಅಂತ ಹಂಚುವ ದುಷ್ಟ ಪ್ರವೃತ್ತಿಯನ್ನು ನಾವಿವತ್ತು ವಿದ್ಯೆ ಎನ್ನುವ ಹೆಸರಿನಿಂದ ಕರೀತಾ ಇದ್ದೇವೆ. ಎಲ್ಲ ಕಡೆ ಹೀಗೆ ಅಂತಲ್ಲ, ಆದರೆ ಹೆಚ್ಚಿನ ಕಡೆಯಲ್ಲಿ ಹೀಗೆ ಇರುವುದು. ವಿದ್ಯಾ ಲಯ, ಸತ್ಯವನ್ನು ಹೇಳಿಕೊಡದೆ ಮಕ್ಕಳನ್ನು ಹೆದರಿಸುವ, ಮಕ್ಕಳನ್ನು ದೋಚುವ, ಮಕ್ಕಳ ಬುದ್ಧಿಮತ್ತೆಯನ್ನು ಬೇರೆಡೆಗೆ ಸಾಗಿಸಿ ಕೆಡುಕನ್ನೇ ಬೇಗ ಕಲಿತು ಅದರ ಮೂಲಕ ತಮ್ಮ ಬದುಕನ್ನೂ ಹಾಳು ಮಾಡಿಕೊಂಡು ಸಮಾಜವನ್ನು ಕೆಡಿಸುವ ಥರದ ಶಿಕ್ಷಣವನ್ನೇ ಇವತ್ತು ನಾವು ಸಮಾಜದಲ್ಲಿ ಎಲ್ಲ ಕಡೆ ಕಾಣ್ತಾ ಇರುವಂಥದ್ದು. ಆದರೆ ಈ ಹುಡುಗನಿಗಿದ್ದ ಆಸೆ ಹಾಗಲ್ಲ, ಕಲಿಬೇಕು ಅಂದರೆ ಕಲಿಬೇಕು ಅಂತಷ್ಟೇ. ಯಾಕೆ ಕಲಿಬೇಕು ಅನ್ನೋದು ಆಸಕ್ತಿ. ಅದು ಯಾಕೆ ಕಲಿಬೇಕು ಅಂತ ಪ್ರಶ್ನೆ ಇಲ್ಲ. ನಾಳೆ ಯಾವ ಕೆಲಸ ಸಿಗುತ್ತೆ ಅದಕ್ಕೋಸ್ಕರ ಕಲಿಯುವುದಲ್ಲ. ನನಗೇನಿಷ್ಟೋ ಅದನ್ನು ಕಲಿಯುವುದು, ನಾಳೆ ಅದಕ್ಕೆ ಅನುಗುಣವಾಗಿ ಕೆಲಸ ಸಿಕ್ಕಿದರೆ ಆ ಕೆಲಸದಲ್ಲಿ ಮುಂದುವರಿಯುವುದು. ಹಿಂದೆ ಕಲಿಕೆ ಅಂತ ಅನ್ನೋದರಲ್ಲಿ ಮುಖ್ಯ ಇದ್ದದ್ದು ತಾನು ಕಲಿತದ್ದನ್ನು 4 ಜನಕ್ಕೆ ಹೇಳಿಕೊಡುವುದೇ ನಿಜವಾದ ಕೆಲಸ. ಹಾಗಾಗಿ ಯಾರು ಉತ್ತಮ ಗ್ರೇಡ್ನಲ್ಲಿ ಪರೀಕ್ಷೆಗಳನ್ನು ಪಾಸಾಗ್ತಿದ್ರು, ಉತ್ತೀರ್ಣರಾಗ್ತಿದ್ರು, ಅವರು ಮುಂದೆ ಕಲಿಸುವುದಕ್ಕೋಸ್ಕರವೇ ನೆಲೆಸ್ತಾ ಇದ್ದರು. ಹಾಗಾಗಿ ಶಿಕ್ಷಣದ ಮತ್ತೆ ಗಟ್ಟಿಯಾಗಿರ್ತಿತ್ತು. ಇವತ್ತು ಚೆನ್ನಾಗಿ ಕಲಿತವನು ಯಾವುದೋ ದೇಶದ ದಾಸ್ಯಕ್ಕೋಸ್ಕರ ಬಿದ್ದು ಬಿಡ್ತಾನೆ ಸೇವೆ ಮಾಡಿಕೊಂಡು. ಏನಕ್ಕೂ ಉಪಯೋಗ ಇಲ್ಲ ಅಂದರೆ ಒಂದು ಕೆಲಸ ಹುಡುಕ್ತಾನೆ, ಆಮೇಲೆ ಇನ್ನೊಂದು ಕೆಲಸ, ಅದು ಯಾವುದೂ ಸಿಗಲಿಲ್ಲ ಅಂತ ಆದಮೇಲೆ ಅಧ್ಯಾಪಕನಾಗಿ ಬರ್ತಾನೆ. ಇಂಥವನ ಕೈಯಲ್ಲಿ ಸಿಕ್ಕಿದ ಮಕ್ಕಳ ಪಾಡೇನು? ಅಂತಹ ಒಂದು ವ್ಯವಸ್ಥೆಯ ನಡುವೆ ಜಾಬಾಲಿಯ ಬಳಿ ಅಮ್ಮನ ಹತ್ರ ಕೇಳ್ತಾನೆ, ಗುರುಕುಲಕ್ಕೆ ಹೋಗಿ ಬರ್ತೇನೆ ಅಂತ. ಆಯಿತು ಅಂತ ಕಳುಹಿಸಿ ಕೊಡ್ತಾಳೆ. ಅಲ್ಲಿ ಹೋದ ತಕ್ಷಣ ಕೇಳ್ತಾರೆ, ಏನಾದರೂ ವಿಚಾರಿಸಬೇಕಲ್ವಾ? ಯಾಕೆಂದರೆ ಯಾವಾಗಲೂ ಕಲಿಸುವಾಗ ಶಿಷ್ಯನ ಯೋಗ್ಯತೆ, ಮಹತ್ವ ಇತ್ಯಾದಿಗಳನ್ನು ಗುರುಗಳು ತಿಳಿದೇ ಕೊಡಬೇಕು. ನಾ ಭಕ್ತಾಯ ಕದಾಚನ, ಅದರ ಬಗ್ಗೆ ಆಸಕ್ತಿ ಇಲ್ಲದವನಿಗೆ ಹೇಳ್ಕೊಡ್ಬೇಡ. ಅದು ಅಂದರೆ ಏನು ಅಂತ ಗೊತ್ತಿಲ್ಲದವನಿಗೆ ಹೇಳ್ಕೊಡ್ಬೇಡ. ಅಥವಾ ಅದನ್ನು ಕಲಿತು ಅದರ ವಿರುದ್ಧವೇ ಸಂಚನ್ನು ಹೂಡುವವನು ಅಂತ ಗೊತ್ತಾದ ಮೇಲೆ ಅವನಿಗೆ ಅದರ ಬಗ್ಗೆ ಆಡಬೇಡ. ಇವತ್ತು ಸಮಾನತೆ ಎನ್ನುವ ನೆಪದಲ್ಲಿ ಎಲ್ಲ ಸಂಗತಿಗಳನ್ನು ಮರೆತು ಎಲ್ಲರಿಗೂ ಹೇಳಿಕೊಟ್ಟು ಕಲಿತವರೇ ಮತ್ತೆ ನಾಳೆ ಬಂದು ಅದೇ ಸಂಸ್ಥೆಯ ಮೇಲೆ ದಬ್ಬಾಳಿಕೆ ಮಾಡುವಂತಹ ದುಸ್ಥಿತಿಯನ್ನು ನಾವು ನೋಡುತ್ತೇವೆ. ಗುರುಗಳು ಕೇಳಿದರು, ಯಾರಪ್ಪ ನೀನು? ಯಾವ ಗೋತ್ರದವನು ನೀನು? ಕಿಂಗೋತ್ರೋ ಅನ್ವಹಂ. ಅವರು ಕೇಳಿದ್ದು ಹಾಗೆ.
ಅಮ್ಮನ ಹತ್ರ ಅದೇ ಪ್ರಶ್ನೆಯನ್ನು ಬಂದು ಕೇಳ್ತಾನೆ. ಅಮ್ಮ, ನಾನು ಯಾವ ಗೋತ್ರದವನು? ಅನ್ವಹಂ ಕಿಂಗೋತ್ರೋಹಮಸ್ಮಿ. ಯಾವ ಗೋತ್ರದವನು ಅಂತ ಕೇಳ್ತಾ ಇದ್ದಾರೆ, ಹೇಳಮ್ಮ. ಸಾಹೈನಮುವಾಚ ನಾಹಮೇತದ್ವೇದ. ತಾತ, ಮಗು, ನನಗೂ ಗೊತ್ತಿಲ್ಲ ನಿನ್ನ ಗೋತ್ರ ಯಾವುದು ಅಂತ. ಯದ್ಗೋತ್ರಸ್ತ್ವಮಸಿ ಬಹ್ವನ್ನಂ ಚರಂತಿ. ಅನೇಕ ಮನೆಗಳಲ್ಲಿ ನಾನು ಕೆಲಸಗಳನ್ನು ಮಾಡಿಕೊಳ್ತಾ ಅವರ ಬದುಕಿನ ತೊತ್ತಾಗಿದ್ದವಳಾದ್ರಿಂದಾಗಿ ಪರಿಚಾರಿಣಿ ಯೌವನೇ ತ್ವಾ ಅಲಭೆ ತ್ವಾಂ. ನಿನ್ನನ್ನು ನಾನು ಯೌವನದ ಹದ್ದು ಬಸ್ತಿನಲ್ಲಿ ಯಾವುದೋ ಒಂದು ಕಾಲದಲ್ಲಿ ಪಡೆದು ಬಿಟ್ಟಿದ್ದೇನೆ. ಎಲ್ಲರೂ ಹಿರಿಯರೇ ಇದ್ದದ್ದು, ಎಲ್ಲರ ಬದುಕಿನಲ್ಲೂ ನಾನು ಭಾಗವಾಗಿದ್ದೆ ಎನ್ನುವ ಕಾರಣದಿಂದಾಗಿ ನನಗೆ ಗೊತ್ತಿಲ್ಲ. ಸತ್ಯಕಾಮೋ ನಾಮ ತ್ವಮಸಿ ಜಾಬಾಲೋಸಿ. ನಿನ್ನ ಬಗ್ಗೆ ಇಷ್ಟು ಗೊತ್ತಿದೆ, ನೀನು ಸತ್ಯಕಾಮ ಅನ್ನುವ ಹೆಸರಿನವನು, ಜಾಬಾಲಿಯ ಮಗನು ನೀನು. ಇಷ್ಟನ್ನೇ ಹೇಳು ಗುರುಗಳು ಕೇಳಿದರೆ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನಗೂ ಗೊತ್ತಿಲ್ಲ, ನೀನು ಹೇಳಬೇಕಾದ ಅಗತ್ಯವೂ ಇಲ್ಲ. ಸಹ ಹಾರಿದ್ರುಮತಂ. ಸೀದ ಹೋದ ಗುರುಗಳ ಹತ್ರ, ಹಾರಿದ್ರುಮರ ಹತ್ರ. ಗೌತಮರ ಹತ್ತಿರ ಹೋಗಿದ್ದಾನೆ. ಹೀಗೆ ಹೇಳ್ತಾನೆ, ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತಮಿತಿ. ನಾನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಅಧ್ಯಯನಕ್ಕಾಗಿ ಬಂದಿದ್ದೇನೆ. ನನಗೆ ಕಿಂಗೋತ್ರೋಸಿ ಅಂತ ನೀವು ಕೇಳಿದ್ರಿ, ನನಗೆ ಬೇರೆ ಏನೂ ಗೊತ್ತಿಲ್ಲ. ಅಮ್ಮನನ್ನು ಇದೇ ಮಾತಿನ ಹಿನ್ನೆಲೆಯಲ್ಲಿ ಕೇಳಿದೆ. ಆಗ ಅವರು ಇದೇ ಮಾತು ಹೇಳಿದರು, ಅನೇಕ ಮನೆಗಳಲ್ಲಿ ತೊತ್ತಿನ ಕೆಲಸವನ್ನು ಮಾಡಿದವಳಾಗಿ ಯೌವನದಲ್ಲಿ ನಿನ್ನನ್ನು ಪಡೆದಿದ್ದೇನೆ. ನೀನು ಯಾರಿಗೆ ಮಗ ಅಂತ ಗೊತ್ತಿಲ್ಲ, ಆದರೆ ನೀನು ಜಾಬಾಲಿಯ ಮಗ ಅನ್ನೋದು ಮಾತ್ರ ಸತ್ಯ. ಜಾಬಾಲಾತು ನ ಜಾಬಾಲ ಸತ್ಯಕಾಮೋ ನಾಮ ತ್ವಮಸಿ. ಸತ್ಯಕಾಮೋ ಜಾಬಾಲೋಸ್ಮಿ. ಹಾಗಾಗಿ ನಾನು ಸತ್ಯಕಾಮ ಜಾಬಾಲೋಸಿ ಅಂತಮ್ಮ ಹೇಳಿದ್ದಾಳೆ. ನಾನು ಸತ್ಯಕಾಮ ಜಾಬಾಲೋಸ್ಮಿ. ಇಷ್ಟೇ ನನ್ನ ಬಗ್ಗೆ ಗೊತ್ತಿರುವುದು. ಕೂಡಲೇ ಹಾರಿದ್ರುಮತರ ಮನಸ್ಸಿನಲ್ಲಿ ಅವನ ಬಗ್ಗೆ ಬಹಳ ಆಸಕ್ತಿ ಹುಟ್ಟಿತು, ಕರುಣೆ ಹುಟ್ಟಿತು, ಸಂತೋಷ ಬುಗ್ಗೆ ಒಡೆಯಿತು ಕೂಡಲೇ. ಯಾಕೆ ಅಂದರೆ ನೈತದ ಬ್ರಾಹ್ಮಣೋ ನಿರ್ವಕ್ತು ಅರ್ಹತಿ. ನಿಜವಾದ ಒಳಗಿನ ಬ್ರಾಹ್ಮಣ್ಯ ಇಲ್ಲದವ ಇಂತಹ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗಿಯೂ ಇವನಲ್ಲಿ ಬ್ರಾಹ್ಮಣ್ಯ ಇದೆ, ಕಲಿಯಬೇಕು ಅನ್ನುವ ತವಕ ಇದೆ, ಸತ್ಯದ ನೆಲೆ ಇದೆ, ಪ್ರಾಮಾಣಿಕತೆಯ ಸೆಲೆ ಇದೆ. ಅದರಿಂದಾಗಿ ಖಂಡಿತ ಇವನಿಗೆ ನಾನು ಉಪದೇಶ ಮಾಡಲೇಬೇಕು. ಕೂಡಲೇ ಸಮಿಧಂ ಸೌಮ್ಯ ಆರೋಪ. ಸಮಿಧೆಯನ್ನು ತೆಗೆದುಕೊಂಡು ಬಾ. ನಿನ್ನನ್ನು ಖಂಡಿತ ನಾನು ಗುರುಕುಲದಲ್ಲಿ ಸೇರಿಸಿಕೊಂಡು ನಿನಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಉಪದೇಶಿಸುತ್ತೇನೆ. ಅಭಿಪ್ರಸ್ಥಾಪಯನ್ನುವಾಚ ನಾ ಸಹಸ್ರೇಣಾವರ್ತೇಯಂ ವರ್ಷಗಣಂ ಪ್ರೋವಾಸ್ತಾ ಯದಾ ಸಹಸ್ರಂ ಸಂಪೇದು. ಬೇಕಾದ ಎಲ್ಲ ವಿದ್ಯೆಗಳನ್ನು ಹೇ ಸೌಮ್ಯನೇ ಅನುಸಂವ್ರಜ, ನನ್ನನ್ನೇ ಅನುಸರಿಸು. ಎಲ್ಲ ಕಡೆಯಲ್ಲೂ ನಾನು ಹೋದ ಜಾಗಗಳಲ್ಲೆಲ್ಲ ನನ್ನ ಜೊತೆಗೆ ವಾಸ ಮಾಡಿಕೊಂಡು ಇದ್ದರೆ ನಿನಗೆ ಖಂಡಿತ ಬೇಕಾದ ಎಲ್ಲ ವಿದ್ಯೆಗಳು ನನ್ನಿಂದ ಒದಗ್ತಾವೆ ಅಂತ ಹೀಗೆ ಹೇಳಿದಾಗ ಆ ಹುಡುಗನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಇದು ನಮ್ಮ ಬದುಕಿನಲ್ಲೂ ಇಂತಹ ಘಟನೆಗಳನ್ನು ನಾವು ನೋಡಲಿಕ್ಕಾಗತ್ತೆ. ಆದರೆ ನಮ್ಮ ದಡ್ಡತನ ಮತ್ತು ನಮ್ಮಲ್ಲಿರುವ ತಾಳ್ಮೆಗೆಡುವಿಕೆ ಎನ್ನುವುದು ಈ ಸಂಗತಿಗಳನ್ನು ಅರ್ಥೈಸುವುದರಲ್ಲಿ ಸೋಲ್ತದೆ. ಯಾವಾಗಲೂ ಶಾಸ್ತ್ರ ಹೇಳುವ ವರ್ಣ ಮತ್ತು ಇವತ್ತು ನಾವು ಅನುಸರಿಸುವ ಜಾತಿ, ಇದು ಸಮಾಜ ನಡೆಸಿಕೊಂಡು ಬಂದ ಒಂದು ಸಂಗತಿಯಾದರೆ ಶಾಸ್ತ್ರ ಹೇಳಿದ ವರ್ಣ ಸಂಗತಿ ಬೇರೆಯೇ ಇದೆ. ನಮ್ಮ ಹಠ ಏನು ಅಂತಂದರೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಅಥವಾ ಬಾಲ್ಯ ವಿವಾಹ ಅಥವಾ ಸತೀ ಪದ್ಧತಿ, ಸಹಗಮನ, ಈ ಎಲ್ಲ ಸಂಗತಿಗಳನ್ನು ಶಾಸ್ತ್ರ ಹೇಳಿದೆ ಎನ್ನುವ ಭ್ರಮೆಯಿಂದ ಅಥವಾ ಅದರ ಬಗ್ಗೆ ಹಿಂದಿನವರು ಆಚರಿಸಿದ್ರು ಅಂತಂದಮೇಲೆ ಅದೆಲ್ಲವೂ ಕೂಡ ಅದರಲ್ಲಿ ಹೇಳಿದ ಇನ್ನುಳಿದ ಎಲ್ಲ ಸಂಗತಿಗಳು ಕೂಡ ಅಸ್ವಸ್ಥವಾದದ್ದು, ಸಮಾಜಕ್ಕೆ ಕೆಡುಕನ್ನುಂಟು ಮಾಡುವದ್ದು ಅಂಥದ್ದು. ಅದರಿಂದಾಗಿ ಶಾಸ್ತ್ರವೇ ಕೆಟ್ಟಿದೆ ಎನ್ನುವ ದೃಷ್ಟಿಯಿಂದ ಮಾತನಾಡುವಂತಹ ದಡ್ಡರಿಗೆ ಈ ಮಾತುಗಳು ಅರ್ಥ ಆಗುವುದಕ್ಕೆ 10 ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ಆದರೆ ಒಂದು ಸಂಗತಿ, ಶಾಸ್ತ್ರ ಹೇಳುವ ಮಾತಿನ ಹಿನ್ನೆಲೆಯ ಅರ್ಥ ಮಾಡಿಕೊಳ್ಳುವ ಮಟ್ಟ ಬೇರೆಯೇ ಇದೆ. ಲೋಕದಲ್ಲಿ ಆಚರಣೆ ಇರುವುದೆಲ್ಲವನ್ನೂ ಶಾಸ್ತ್ರ ಹೇಳಿರುತ್ತೆ ಅಂತ ಅರ್ಥ ಅಲ್ಲ. ಶಾಸ್ತ್ರದ ಹಿನ್ನೆಲೆಯ ಯಾವುದೋ ಒಂದು ಸಣ್ಣ ಅನುಸರಣೆಯ ಜೊತೆಗೆ ಉಳಿದ ತಮ್ಮೆಲ್ಲರ ಆ ಕಾಲದ ಧಾರ್ಮಿಕ ಚಿಂತನೆಯ ಅಥವಾ ಅದು ಕಾಲಕ್ಕೆ ಸರಿ ಇರುತ್ತೆ. ಯಾವುದೋ ಒಂದು ಕಾಲದಲ್ಲಿ ಸರಿ ಇತ್ತು.
ಹೆಣ್ಣು ಮಕ್ಕಳನ್ನು ಹೊರಗೆ ಕಳುಹಿಸಿಕೊಡುವುದೇ ಕಷ್ಟ ಅಂತ ಇದ್ದಾಗ ಈ ದೇಶದ ರಾಜಕೀಯ ಪರಿಸ್ಥಿತಿ ಅನಿವಾರ್ಯವಾಗಿ ಬಾಲ್ಯ ವಿವಾಹದ ಕಡೆಗೆ ಒಡ್ಡಿತು. ಅದು ಶಾಸ್ತ್ರವಾಗಿ ಬಂದ ಸಂಗತಿ ಅಲ್ಲ. ಆಮೇಲಿನ ಯಾವುದೋ ಒಂದು ಧರ್ಮಶಾಸ್ತ್ರಕಾರರು ಅದನ್ನು ತಮ್ಮ ಮಾತಿನಲ್ಲಿ ಸೇರಿಸಿಕೊಂಡ್ರು ಅಂತ ತಕ್ಷಣ ಅದು ಪೂರ್ಣವಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದ್ದದ್ದಲ್ಲ. ತತ್ಕಾಲದ ತತ್ಸಂವಿಧಾನ, ಹೇಗೆ ಅಮೆಂಡ್ಮೆಂಟ್ಗಳು ಅಂತ ಬರ್ತಾ ಸಂವಿಧಾನಗಳು ಇವತ್ತಿಗೂ ಮತ್ತೆ ಮತ್ತೆ ಬದಲಾಗ್ತಾ ಹೋಗ್ತಾ ಇರ್ತಾವೋ ಹಾಗೆ ಧರ್ಮವು ನಿಲ್ಲದ ನದಿಯಾಗಿ ಹರಿಯುವಾಗ ಈ ಮಾತುಗಳು ಹಳೆಯದ್ದನ್ನು ಬೇರೆಯಾಗಿ ಹೊಸತನ್ನು ಹೊಸತಾಗಿ ಸ್ವೀಕರಿಸುವ ಎಚ್ಚರಿಕೆಯಿಂದ ನಮ್ಮ ಬದುಕನ್ನು ಕಂಡ್ರೆ ಮಾತ್ರ ಖುಷಿ ಕೊಡ್ತಾವೆ. ಹಾಗೆಯೇ ಮತ್ತೂ ಒಂದು ಸುಂದರವಾದ ಕಥೆಯನ್ನು ಈ ವ್ಯವಸ್ಥೆಯ ಒಳಗೆ ನೋಡುವುದು ಮತ್ತು ಈ ವ್ಯವಸ್ಥೆಯನ್ನು ದಾಟಿ ಅದನ್ನು ಅನುಸರಿಸುವುದು, ಇದೆಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಕೆಲವೊಂದು ಸರ್ತಿ ನಮಗೆ ಏನೋ ವಿಚಿತ್ರ ಅಂತ ಅನ್ನಿಸುತ್ತೆ, ಆದರೆ ಅದು ವಿಚಿತ್ರ ಅನ್ನೋದಕ್ಕೆ ಅತ್ಯಂತ ಪ್ರಶಸ್ತವಾದ ಕಾರಣ ಇರುತ್ತೆ. ಹಾಗಾಗಿ ಉಪಕೋಸಲನ ಕಥೆ ಅನ್ನುವಂಥದ್ದು ಒಂದು ರೀತಿ ಆದರೆ ಹಿಂದೆ ಬಂದ ಜಾಬಾಲನ ಕಥೆ ಅದು ಇನ್ನೊಂದು ರೀತಿ. ಉಪಕೋಸಲನ ಕಥೆ ಗುರುಕುಲಕ್ಕೆ ಬಂದ ಮೇಲೇನು, ಗುರುಕುಲಕ್ಕೆ ಹೋಗಬೇಕಾದ್ರೆ ಇರಬೇಕಾದ ಅರ್ಹತೆ ಏನು ಅಂದರೆ ಪ್ರಾಮಾಣಿಕತೆ. ಕರ್ಣನಲ್ಲಿ ಅದು ಇರಲಿಲ್ಲ, ಅದರಿಂದಾಗಿ ಪರಶುರಾಮ ಶಪಿಸಿದ. ಏಕಲವ್ಯನಲ್ಲೂ ಕೂಡ ಅಂತಹ ಗುಣ ಇರಲಿಲ್ಲ, ಅದರಿಂದಾಗಿ ದ್ರೋಣಾಚಾರ್ಯರು ಆಮೇಲೆ ಅವನಿಂದ ಹೆಬ್ಬೆರಳನ್ನೇ ದಕ್ಷಿಣೆಯನ್ನಾಗಿ ಸ್ವೀಕರಿಸಿದ್ರು ಹೊರತು ಇನ್ಯಾವ ಕಾರಣವೂ ಅಲ್ಲ. ನಮಗೆ ಈ ಪ್ರಾಮಾಣಿಕತೆ ಹಿನ್ನೆಲೆ ಅರ್ಥ ಆದರೆ ಯಾಕಾಗಿ ಜರಾಸಂಧನ ಜೊತೆಗೆ ಸೇರಿಕೊಂಡು ಮಥುರೆ ಮೇಲೆ ನೂರಾರು ಸೈನ್ಯವನ್ನು ಹೊತ್ತುಕೊಂಡು ಹೋಗಿ ದಾಳಿ ಮಾಡಿದ ಏಕಲವ್ಯ ಕೊನೆಗೆ ಹೇಗೆ ಕೃಷ್ಣನಿಂದ ಸತ್ತ ಅನ್ನುವ ಸತ್ಯ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮ್ಮ ಮನಸ್ಸು ಅವನ ಗುರುಭಕ್ತಿ ಸತ್ಯ, ಅವನಲ್ಲಿದ್ದ ಆಸ್ಥೆ ಸತ್ಯ, ಅದಕ್ಕಾಗಿ ಹಿಂದೆ ಮುಂದೆ ಯೋಚನೆ ಮಾಡಿದ ಹೆಬ್ಬೆರಳು ಕೊಟ್ಟದ್ದೂ ಸತ್ಯ. ಆದರೆ ಆ ಹೆಬ್ಬೆರಳು ಕೊಟ್ಟ ಧೈರ್ಯ ಎಲ್ಲಿಯದ್ದು ಅಂದರೆ ಅವನು ಎಡಗೈಯಲ್ಲೂ ಅಷ್ಟೇ ಚೆನ್ನಾಗಿ ಬಾಣವನ್ನು ಪ್ರಯೋಗಿಸುವ ಸಾಮರ್ಥ್ಯ ಇತ್ತು, ಅದರಿಂದಾಗಿ ಕೊಟ್ಟ. ಆದರೆ ಅದು ಕೊಡುವುದು ಅನ್ನೋದು ದೊಡ್ಡ ಸಂಗತಿಯೇ. ಅದರಿಂದಾಗಿಯೂ ತನಗೆ ಮುಂದೆ ದೈವಿಕಾಸ್ತ್ರಗಳು ಒದಗಿಯಾವು ಅಂತ ಯೋಚನೆ ಮಾಡಿದ್ದ. ಆದರೆ ದೈವಿಕಾಸ್ತ್ರ ಕೊನೆಗೂ ಸಿಗಲಿಲ್ಲ. ಪೈಶಾಚ ಅಥವಾ ಉಳಿದ ಚಾಕಚಕ್ಯತೆ ಕೈಯಿಂದಲೇ, ಕೈ ಚಳಕದಿಂದಲೇ ಕಲಿಯಬಹುದಾದ ಅಸ್ತ್ರಗಳನ್ನು ಮಾತ್ರ ಪಡೆದ. ಹೀಗೆ ಈ ಎಲ್ಲ ಕಥೆಗಳ ಹಿಂದೆ ನಮಗೆ ಒಂದು ದೀರ್ಘವಾದ ದೂರಾಲೋಚನೆ ಇದ್ದರೆ ಮಾತ್ರ ಇವತ್ತಿನ ದುರಾಲೋಚನೆಯ ಹಿಂದಿನ ಅಪಸವ್ಯಗಳೆಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಇದೇ ಛಾಂದೋಗ್ಯೋಪನಿಷತ್ತಿನ ಮುಂದಿನ ಮತ್ತೊಂದು ಭಾಗದಲ್ಲಿ ಬರುವ ಕಥೆ. ಉಪಕೋಸಲ ಅಂತ ಒಬ್ಬ ಹುಡುಗ ಇದ್ದ. ಉಪಕೋಸಲೋಹ ವೈ ಕಾಮಲಾಯನಃ ಸತ್ಯಕಾಮೇ ಜಾಬಾಲೆ ಬ್ರಹ್ಮಚರ್ಯಂ ಉವಾಸ. ಆಶ್ಚರ್ಯ ನೋಡಿ, ಸತ್ಯಕಾಮ ಜಾಬಾಲನಲ್ಲಿ ಒಬ್ಬ ಶಿಷ್ಯ ಬಂದ. ಅಂದರೆ ಗುರುಗಳು ಅವನಿಗೆ ಯಾರ ಮಗ ಅಂತ ಗೊತ್ತಿಲ್ಲದೇ ಇದ್ದರೂ ಎಲ್ಲ ಶಿಕ್ಷಣ ಕೊಟ್ಟು ಕೊನೆಗೆ ಅವನಿಗೇ ಒಂದು ಗುರುಕುಲವನ್ನು ನಡೆಸುವಂತಹ ಹೊರೆಯನ್ನು ಇಟ್ಟ. ಇದು ನಂಬಿಕೆ ಅಂದರೆ, ಇದು ಕಲಿಸುವುದು ಅಂತಂದರೆ ಹುಡುಗನಿಗೇನು ಅಗತ್ಯ ಇದೆ ಅಂತ ನೋಡಿ ಕಲಿಸಿ ಅವನನ್ನು ಬೇಕಾದಂತೆ ಮುಂದೆ ಉಚ್ಛ್ರಾಯ ಸ್ಥಿತಿಗೆ ಏರಿಸುವಂತಹ ಗುರುತ್ವ ಅನ್ನೋದು ಇದ್ದರೆ ಮಾತ್ರ ಶಿಕ್ಷಣಕ್ಕೊಂದು ಅರ್ಥ ಬರುತ್ತೆ. ಇವತ್ತು ನಮಗೆ ಅಡ್ವೈಸರ್ ಆಗಿರ್ತೇವೆ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದವರೇ, ಹಾಗೆ ಕೊಚ್ಚಿಕೊಳ್ಳುವವರೇ ಏನೂ ಗೊತ್ತಿಲ್ಲದೆ ಜಗತ್ತಿನ ಎಲ್ಲದರ ಬಗ್ಗೆ ತಾವೇ ತಿಳಿದವರು ಅನ್ನೋ ಥರ ಮಾತಾಡೋದನ್ನು ನೋಡ್ತೇವೆ. ಆದರೆ ನಿಜವಾಗಿ ಹಾರಿದ್ರುಮತರು ಜಾಬಾಲ ಸತ್ಯಕಾಮನನ್ನು ಸ್ವೀಕರಿಸಿದ್ದು ಕೇವಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳಿಕ್ಕೋಸ್ಕರ ಅಲ್ಲ. ನೋಡಿ, ನಾವೆಲ್ಲರನ್ನೂ ಒಳಗೆ ಕರೆಸ್ಕೊಳ್ತಾ ಇದ್ದೇವೆ ಅಂತ ಆಡಂಬರಕ್ಕೋಸ್ಕರ ಅಲ್ಲ. ಅದರ ಮುಂದಿನ ಪರಿಣಾಮವೇ ಜಾಬಾಲ ಸತ್ಯಕಾಮನಲ್ಲಿ ಹುಡುಗನೊಬ್ಬ ಶಿಕ್ಷಣವನ್ನು ಪಡೆಯುವುದಕ್ಕೆ ಬಂದ. ಒಬ್ಬ ಅಂದರೆ ಇಲ್ಲಿಯ ಕಥೆ ಅವನದ್ದಾದ್ರಿಂದಾಗಿ ಅವನ ಕಥೆ ಇದೆ. ಇಲ್ಲಿ 100 ಜನ ಇಂಥ ಶಿಕ್ಷಕರು, 100 ಜನ ಇಂಥ ವಿದ್ಯಾರ್ಥಿಗಳು ಬಂದು ಹೋಗ್ತಾನೇ ಇರ್ತಾರೆ. ಕಾಮಲಾಯನಃ, ಉಪಕೋಸಲನಿಗೆ ಹೆಸರು ಕಮಲಾಯನನ ಮಗನಾದ್ರಿಂದಾಗಿ ಕೋಸಲದ ಹತ್ತಿರದಲ್ಲೇ ಎಲ್ಲೋ ವಾಸವಾಗಿದ್ದವ. ಸತ್ಯಕಾಮ ಜಾಬಾಲರ ಆಶ್ರಮದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಅಧ್ಯಯನಕ್ಕಾಗಿ ಬಂದ. ತಸ್ಯ 12 ವರ್ಷಾಣಿ, 12 ವರ್ಷ ಆಯಿತು. ಏನ್ರಿ ಇದು, 12 ವರ್ಷಗಳ ಕಾಲನ ಕಲಿಯುವುದ? ನಾವು ಆಲ್ಮೋಸ್ಟ್ ಅಷ್ಟೇ ಕಳೆದಿರ್ತೇವೆ, ಇನ್ನು ಸ್ವಲ್ಪ ಹೆಚ್ಚೇ ಕಳೀತೇವೆ, ಆದರೂ ಕಲಿತು ಮುಗ್ದಿರಲ್ಲ. ಮತ್ತು ನಮಗೇನು ಯೋಚನೆ ಅಂದರೆ ಇನ್ನೇನು ಹೆಚ್ಚಿನದನ್ನು ಮಾಡಿ ಇನ್ಯಾವುದೋ ವಿದೇಶದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗಬೇಕು ಅಂತ ಕಾಯ್ತಾ ಇರ್ತೇವೆ. ಬಿಟ್ಟರೆ ನಾವು ಕಲಿಯುವುದರಲ್ಲಿ ಎಷ್ಟು ಸಾರ್ಥಕ್ಯವನ್ನು ಹೊಂದಿದ್ದೇವೆ, ಇದರಿಂದ ಆನಂದ ಏನಾಯಿತು? ಕಲೀಲಿಕ್ಕೆ ಮತ್ತೂ ಇದೆ. ಆ 12 ವರ್ಷ ಕಲಿತ ಮೇಲೆ
ಅವನು ಸಮಾವರ್ತನೆ ಮಾಡಿಕೊಂಡು ಕಾಶಿಯ ಹತ್ತಿರಕ್ಕೆ ಹೊರಡುವಾಗ, ಮತ್ತಷ್ಟು ಅಧ್ಯಯನಕ್ಕೋಸ್ಕರ ಹೊರಡುತ್ತೇನೆ ಅಂತ ಹೊರಡುವಾಗ ತಡೆಯುವವರು ತುಂಬ ಜನ ಇರ್ತಾರೆ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಅವನು ಆಗಲೂ ಯಾರು ತಡೀಲಿಲ್ಲ ಅಂದರೆ ಮತ್ತಷ್ಟು ಅಧ್ಯಯನಕ್ಕೆ ಹೋಗ್ತಾನೆ, ಅಥವಾ ಮದುವೆ ಆದಮೇಲೆ ಹೋದ ದ್ರೋಣನ ಕಥೆಯನ್ನು ನಾವು ಕೇಳ್ತೇವೆ. 12 ವರ್ಷ ಕಲೀಲಿಕ್ಕೋಸ್ಕರ ಗುರುಕುಲದಲ್ಲಿ ಸೇವೆ ಮಾಡಿಕೊಂಡಿದ್ದಾನೆ. ಅವನಿಗೆ ಅಗ್ನೀನ್ ಪರಿಚಚಾರ ಸಹ ಸ್ಮ ಅನ್ಯಾನ್ ಅಂತೇವಾಸಿನಃ ಸಮಾವರ್ತಯಂ ತಂಹ ಸೈವನ ಸಮಾವರ್ತಯತಿ. ಉಳಿದ ಅನೇಕ ಶಿಷ್ಯರಿಗೆ ಸಮಾವರ್ತನೆ ಆಗಿ ಕಳಿಸ್ತಾನೇ ಇದ್ದಾನೆ. ಇವನಿಗೆ 12 ವರ್ಷ ಆದರೂ ಕೂಡ ಇನ್ನೂ ಸಮಾವರ್ತನೆ ಮಾಡಲೇ ಇಲ್ಲ. ಏನು ಹೇಳಿಕೊಟ್ಟವನನ್ನು ಕಳುಹಿಸಬೇಕಿತ್ತು ಅದನ್ನು ಕಳಿಸ್ಲೇ ಇಲ್ಲ. ಉಪಕೋಸಲನಿಗೆ ತುಂಬ ಬೇಜಾರಾಯಿತು. ಇದನ್ನು ನೋಡಿದ ಹೆಂಡತಿ, ಜಾಬಾಲಿಯ ಹೆಂಡತಿ, ತಂ ಜಾಯಾ ಉವಾಚ, ಅವನ ಹೆಂಡತಿ ಹೇಳ್ತಾಳೆ, ತಪ್ತೋ ಬ್ರಹ್ಮಚಾರಿ, ತುಂಬ ನೊಂದಿದ್ದಾನೆ ಹುಡುಗ. ಕುಶಲಮಗ್ನೀಂ ಪರಿಚಚಾರೀತ್, ಅವನು ತುಂಬ ಶ್ರದ್ಧೆಯಿಂದ ಇಷ್ಟು ದಿವಸಗಳ ಕಾಲ ಒಂದು ದಿವಸವೂ ಕೂಡ ಮಧ್ಯದಲ್ಲಿ ಔದಾಸೀನ್ಯ ತೋರದೆ ಅಗ್ನಿಗಳ ಸೇವೆಯನ್ನು 3 ಅಗ್ನಿಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಮಾತ್ವಾ ಅಗ್ನಯ ಪರಿಪ್ರವೋಚನ್, ಅವನು ಸೇವೆ ಅಲ್ಲಿ ಮಾಡಿದರೂ ಅಲ್ಲಿಂದೇನು ಉಪದೇಶ ಬರಲಿಲ್ಲ. ಅದರಿಂದಾಗಿ ಪ್ರಬ್ರೂಹ್ಯಸ್ಮೈ, ಅವನಿಗೋಸ್ಕರ ಉಪದೇಶ ಮಾಡು. ನೀನು ಅವನಿಗೇನು ಹೇಳಿಕೊಡಲಿಲ್ಲ, ಅಗ್ನಿಗಳು ಅವನಿಗೇನು ಹೇಳಿಕೊಡುವುದು ಸಾಧ್ಯ ಇಲ್ಲ. ತಸ್ಮೈ ಅಪ್ರೋಚ್ಯೈವ ಪ್ರವಾಸಾಂಚಕ್ರೆ, ಆದರೆ ಗುರುಗಳು ಅವನಿಗೇನು ಹೇಳಿಕೊಡಲೇ ಇಲ್ಲ. ಇಷ್ಟ ಆದ ಮೇಲೂ ಹೆಂಡತಿ ಹೇಳ್ತಾನೇ ಇದ್ದಾಳೆ, ಅವನಿಗೇನಾದರೂ ಉಪದೇಶ ಮಾಡಿ ಅವನನ್ನು ಗುರುಕುಲದಿಂದ ಹೊರಕ್ಕೆ ಕಳಿಸುವ ಸಮಾವರ್ತನೆಯನ್ನು ಮುಗಿಸಿ ಬೀಳ್ಕೊಡಿ, ಅವನೇನೋ ಪಾಪ ಸಾಧನೆ ಮಾಡಿಕೊಳ್ತಾನೆ. ಅಪ್ರೋಚ್ಯೈವ ಪ್ರವಾಸಾಂಚಕ್ರೆ, ಹೇಳಿದ್ರು ಬೇಕು ಅಂತ ಅವನ ಎದುರುಗಡೆನೇ ಹೇಳಿಕೊಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನುವ ಥರದ ಮುಖವನ್ನು ಮಾಡಿಕೊಂಡು ದೂರದ ಊರಿಗೆ ಹೋಗ್ತಾ ಇದ್ದಾನೆ ಅಂತ ಅವನಿಗೂ ಗೊತ್ತುಪಡಿಸಿ ಅಲ್ಲಿಂದ ಹೊರಟು ಹೋದ. ಸಹ ವ್ಯಾಧಿನ ಅನಶಿತುಂ ದಧ್ರೇ, ಉಪವಾಸಕ್ಕೆ ಬಿದ್ದ. ತಂ ಆಚಾರ್ಯ ಜಾಯ ಉವಾಚ, ತಾಯಿ ಹೇಳ್ತಾಳೆ, ಗುರುಗಳ ಹೆಂಡತಿ ಹೇಳ್ತಾಳೆ, ನಃ ಪರ್ಯಚಾರೀತ್ ಹಂತ ಅಸ್ಮೈ ಪ್ರಬ್ರವಾಮ ಬ್ರಹ್ಮಚಾರಿನ್ ಅಶಾನ, ಹೇ ಬ್ರಹ್ಮಚಾರಿಯೇ ಊಟ ಮಾಡು. ಕಿನ್ನು ನಾಶ್ನಾಸಿ, ಯಾಕಾಗಿ ಊಟವನ್ನು ಬಿಟ್ಟಿದ್ದಿ? ಬಹವಃ ಇಮೇ ಅಸ್ಮಿನ್ ಪುರುಷೇ ಕಾಮಾಹ ನಾನಾತ್ಯಯಾಹ ವಾದಿಭಿಃ ಪ್ರತಿಪೂರ್ಣೋಸ್ಮಿ ನಾಶಿಷ್ಯಾಮಿ. ಕಲಿತು ಏನೋ ಒಂದು ಸಾಧಿಸಬೇಕು, ಗುರುಗಳಿಂದ ಅದರ ಉಪದೇಶವನ್ನು ಪಡೆದು ಆ ಉಪದೇಶದ ಕವಲನ್ನು ನನ್ನಲ್ಲಿ ಮುಂದುವರಿಸುವುದಕ್ಕೆ ನಾನು ಮನಃಪೂರ್ವಕವಾಗಿ ಆಶಿಸಿ ಇಲ್ಲಿ ತನಕ ಬಂದು ಕಾದ ಯಾವ ಸಂಗತಿಗೂ ಬೆಲೆ ಇಲ್ಲ ಅಂತ ಆದಮೇಲೆ ಅದು ನೋವಾಗಿ ಹೊಟ್ಟೆ ತುಂಬಿಸಿಕೊಂಡು ಬಿಟ್ಟಿದೆ. ಆ ನೋವೇ ಹೊಟ್ಟೆ ತುಂಬಿಸಿದ ಮೇಲೆ ಮತ್ತೆ ಹೇಗಮ್ಮ ಊಟ ಮಾಡಲಿ? ನಾ ಶಿಷ್ಯಾಮಿ, ನಾನೇನು ಊಟ ಮಾಡಲ್ಲ ಅಂತ ಕೂತ. ಯಥಾವತ್ತಾಗಿ ನಿತ್ಯದ ಅಗ್ನಿಯ ಸೇವೆಯನ್ನು 3 ಅಗ್ನಿಗಳಲ್ಲಿ ಮಾಡಬೇಕಾಗಿದ್ದದ್ದನ್ನು ಮಾಡ್ತಾ ಇದ್ದಾನೆ. ಅಗ್ನಿಗಳು ಪರಸ್ಪರ, ಅಂದರೆ ಅದು ಅಗ್ನಿಹೋತ್ರ ಅಂತಂದರೆ ಆರುವುದೇ ಇಲ್ಲ, ನಿರಂತರ ಉರಿತಾನೇ ಇರುತ್ತೆ. ಹಾಗೆ ಉರಿಯುವ ಅಗ್ನಿಗಳು ಪರಸ್ಪರ ಈ ಬ್ರಹ್ಮಚಾರಿ ತಪ್ತಃ ಕುಶಲಂ ನಃ ಪರ್ಯಚಾರೀತ್ ಹಂತಾಸ್ಮೈ ಪ್ರಬ್ರವಾಮ ಇತಿ. ಪರಸ್ಪರ ಅವರೇ ಮಾತಾಡಿಕೊಳ್ತಾವೆ. ಈ ಹುಡುಗ ತುಂಬ ನೊಂದಿದ್ದಾನೆ, ನಮಗೂ ಚೆನ್ನಾಗಿ ಸೇವೆ ಮಾಡಿದ್ದಾನೆ, ಸ್ವತಃ ಅಧಿಕಾರಿಯೂ ಹೌದು. ಕುಶಲಂ, ಇದರಲ್ಲಿ ಎಲ್ಲಿಯೂ ಹಠ ಆಗಲಿ ಬೇಸರ ಆಗಲಿ ಮಾಡಿ ಮುಗಿಸ್ಬೇಕು ಅಂತ ಅನ್ನುವ ಒಂದು ಅಸಡ್ಡೆ ಆಗಲಿ ಏನೂ ಇಲ್ಲದೆ ಶ್ರದ್ಧೆಯಿಂದ ನಮ್ಮನ್ನು ಪರಿಚರಣೆ ಮಾಡಿದ್ದಾನೆ. ಅದರಿಂದಾಗಿ ಇವನಿಗೇನಾದರೂ ಹೇಳೋಣ. ತಸ್ಮೈ ಹೋಚು ಪ್ರಾಣೋ ಬ್ರಹ್ಮಕಂ ಬ್ರಹ್ಮೇತಿ. ನೋಡಪ್ಪ, ಇದ್ದಕ್ಕಿದ್ದಾಗೆ 3 ಅಗ್ನಿಗಳ ಸೇವೆ ಮಾಡ್ತಾ ಇದ್ದರೆ ಎದ್ದು ನಿಂತ ಅಗ್ನಿ ದೇವತೆಗಳು ಅವನನ್ನು ಮಾತಾಡಿಸ್ತಾ ಹೇಳ್ತಾ ಇದ್ದಾರೆ, ಖಂ ಬ್ರಹ್ಮ, ಈ ಜಗತ್ತಿನ ಎಲ್ಲದರ ಒಳಗೆ ಚಲನೆಯನ್ನು ಹುಟ್ಟಿಸುವ ಪ್ರಕೃಷ್ಟವಾದ ಪ್ರಾಣನೇ ಬ್ರಹ್ಮ, ಆನಂದಪೂರ್ಣನೇ ಬ್ರಹ್ಮ, ಯಾವುದನ್ನು ಅಂಟಿಸಿಕೊಳ್ಳದೆ ಆಕಾಶದಂತೆ ನೆಲೆಸಿದಂತಹ ಜ್ಞಾನಮಯವಾದ ಶಕ್ತಿಯೇ ಬ್ರಹ್ಮ ಅಂತ ಹೀಗೆ ಹೇಳಿದಾಗ
ಸಹೋವಾಚ, ಅವನು ವಾಪಸ್ ಹೇಳ್ತಾನೆ, ಅಹಂ ಯತ್ ಪ್ರಾಣೋ ಬ್ರಹ್ಮ ಕಂ ತು ಬ್ರಹ್ಮ ಕಂಚನ ವಿಜಾನಾಮಿ. ಪ್ರಾಣಬ್ರಹ್ಮ ಅನ್ನೋದು ಅರ್ಥ ಆಯಿತು, ಆನಂದಪೂರ್ಣ ಬ್ರಹ್ಮ ಅನ್ನೋದು ಅರ್ಥ ಆಯಿತು, ಆದರೆ ಖಂ ಬ್ರಹ್ಮ ಹೇಗೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹೀಗೆ ಹೇಳಿದಾಗಲೇ ಖಂ ಯದೇವ ಖಂ ತದೇವ ಕಂ ಪ್ರಾಣಂಚ ಸ್ಮೈ ತದಾಕಾಶಂ ಹೋಚುಹು. ನೀನು ಯಾವುದನ್ನು ಕಂ ಅಂತ ತಿಳಿದಿದೆಯೋ ಅದೇ ಖಂ, ಯಾವುದನ್ನು ಖಂ ಅಂತ ತಿಳಿದಿದೆಯೋ ಅದೇ ಪ್ರಾಣ. ಹಾಗಾಗಿ ಪ್ರಾಣ ಅದು ಆಕಾಶದ ತತ್ವವನ್ನು ಹೋಲಿಸಿಕೊಂಡು ನೋಡಿದಾಗ ಖಂ ಅನ್ನೋದರ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ಖಂ ಅಂದರೆ ನಮ್ಮನ್ನು ಹುಡುಕುವಂತೆ ಮಾಡುವಂಥದ್ದು. ನಾವು ಎಷ್ಟು ಹುಡುಕಿದ್ರೂ ಮತ್ತಷ್ಟು ಹುಡುಕಲಿಕ್ಕೆ ಬಾಕಿ ಉಳಿದದ್ದು ಅಂತ ಅರ್ಥ. ಆನಂದದ ತುತ್ತ ತುದಿ ಅನ್ನೋದೊಂದು ಅರ್ಥ ಇತ್ತು. ಆಕಾಶ ಅಂದರೆ ಏನು? ಆಕಾಶದ ಒಂದು ಕೊನೆ ಮುಟ್ಟುವುದಕ್ಕಾಗುವುದು ಅಂತಿದೆಯಾ? ಅದು ಎಷ್ಟು ಹೋದರೂ ಇನ್ನೂ ಅಷ್ಟು ಆಕಾಶ ಇದ್ದೇ ಇದೆ. ಅತ್ಯತಿಷ್ಠ ದಶಾಂಗುಲಂ, ಎಷ್ಟು ಎತ್ತರಿಸಿಕೊಂಡು ನೋಡಿದರೂ ಮತ್ತಷ್ಟು ಎತ್ತರದಲ್ಲಿ ಎತ್ತಿಸಿ ನಿಂತುಕೊಂಡಂತಹ ತಲೆ ಉಳ್ಳ ಶಕ್ತಿ ಅದು. ಹಾಗಾಗಿ ಅದನ್ನು ಸುಲಭದಲ್ಲಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಖಂ ಶಬ್ದದ ಅರ್ಥ. ಖನಿತ್ವ ಮತ್ತಷ್ಟು ಕೆದಕಿ ನೋಡಿದರೂ ಹೊಸ ಸಂಗತಿಗಳು. ಸಂಪ್ರಶ್ನಂ ಭುವನಾಯಂತ್ಯನ್ಯ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡೆದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಅವನನ್ನು ಈ ದೇವರು ಅಂತ ಅನ್ನುವ ಶಬ್ದದಿಂದ ನಾವು ಗುರುತಿಸಬಹುದು. ಅವನೇ ಖಂ. ಗಾರ್ಹಪತ್ಯ ಅವನನ್ನು ಮತ್ತೆ ಅನುಶಾಸನೆ ಮಾಡ್ತಾ, ಪೃಥಿವ್ಯಗ್ನಿರನ್ನಮಾದಿತ್ಯ ಇತಿ ಏಷ ಆದಿತ್ಯೇ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮಿ. ಗಾರ್ಹಪತ್ಯ ಅಗ್ನಿ ಅಂದರೆ ಅದು ನಿತ್ಯ ಉಪಾಸನೆಗೆ ಇರುವಂಥದ್ದು, ಗೃಹಪತಿಯಾಗಿ ಇರುವಂಥದ್ದು. ಅಂದರೆ ಆ ಅಗ್ನಿಯಿಂದ ಇನ್ನೇನಾದರೂ ವಿಶೇಷ ಕಾರ್ಯ ಮಾಡಿದರೆ ಅದು ಅನ್ವಹಾರ್ಯ ಪಚನ. ಅದು ಅವನ ಸಾವಿನ ಕೊನೆಯಲ್ಲಿ ಅವನ ದೇಹವನ್ನು ಸುಡುವುದಕ್ಕಾಗಿ ಉಪಯೋಗಿಸಿದ್ರದು ದಾಕ್ಷಿಣಾತ್ಯ. ಈ ಮಧ್ಯದಲ್ಲಿ ನಿರಂತರ ನಿತ್ಯ ಉಪಾಸನೆಗೆ ತನ್ನ ಹೆಂಡತಿಯನ್ನು ಕೂಡಿಕೊಂಡು ನಡೆಸುವಂತಹ ಅಗ್ನಿ ಅದು ಗಾರ್ಹಪತ್ಯ. ಅವನು ಹೇಳ್ತಾನೆ, ಪೃಥಿವೀ ಅಗ್ನಿ ಅನ್ನಂ ಆದಿತ್ಯ ಇತಿ ಯ ಏಷಃ ಆದಿತ್ಯೇ ಪುರುಷೋ ದೃಶ್ಯತೆ. ಪೃಥಿವಿಯಲ್ಲಿರುವ, ಅಗ್ನಿಯಲ್ಲಿರುವ, ಅನ್ನದಲ್ಲಿರುವ, ಆದಿತ್ಯನಲ್ಲಿರುವಂತಹ ಭಗವಂತನೇ ನಮ್ಮೊಳಗೆಯೂ ನಿಂತುಕೊಂಡು, ಪುರುಷನಾಗಿರುವಂಥ ಆ ಭಗವಂತನೇ ನಮ್ಮಲ್ಲಿಯೂ ನಿಂತುಕೊಂಡು ಆದಿತ್ಯ ಅನ್ನುವ ಹೆಸರಿನಿಂದ ಆದಿತ್ಯನ ಒಳಗೂ ಕಂಡುಕೊಂಡು ಜಗತ್ತನ್ನು ನಡೆಸ್ತಾ ಇದ್ದಾನೆ. ಯಾರು ಇದನ್ನು ಚೆನ್ನಾಗಿ ತಿಳಿತಾನೋ ಅವನೆಲ್ಲ ತನ್ನ ಪಾಪಕೃತ್ಯಗಳನ್ನು ಕಳೆದುಕೊಂಡು ಎಲ್ಲ ಆಯುಷ್ಯವನ್ನು ಪೂರ್ಣವಾಗಿ ಪಡೆದು ಉಳಿದ ಎಲ್ಲ ತನ್ನ ಸುತ್ತಲಿನ ಪುರುಷರಿಗಿಂತ ಎತ್ತರದ ಸ್ಥಾನದಲ್ಲಿ ನಿಂತು ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾನೆ, ಆಡಳಿತದಲ್ಲಿ ಎತ್ತರಕ್ಕೆ ಏರ್ತಾನೆ. ಇದು ನಿಜವಾಗಿ ಒಬ್ಬ ವಿದ್ವಾಂಸ ಕಂಡುಕೊಳ್ಳಬೇಕಾದ ಸತ್ಯ. ಅಂದರೆ ಅನ್ನದಲ್ಲಿ, ಪೃಥಿವಿಯಲ್ಲಿ, ಅಗ್ನಿಯಲ್ಲಿ ಈ ಮೂರರ ಶಕ್ತಿಯೇ ಆದಿತ್ಯನಲ್ಲೂ ಸೇರಿಕೊಂಡಿದೆ. ಅಂದರೆ ನಾವು ಅಗ್ನಿಯಲ್ಲಿ ಹಾಕಿದ ಅನ್ನ ಅದು ಆದಿತ್ಯನಿಗೆ ಸೇರುತ್ತೆ, ಅಲ್ಲಿ ಹಾಕಿದ ಅನ್ನ ಅದು ಮತ್ತು ಹವಿಸ್ಸಿನ ದ್ರವ್ಯ ರೂಪದಲ್ಲಿ ಇರುವಂತಹದ್ದು ಸಂಕ್ರಾಂತವಾಗುತ್ತೆ. ಇನ್ನು ಮಣ್ಣು ಅದು ನೆಲದಲ್ಲಿಯೇ ನಿಂತು ನಾವು ಮಾಡುವಂತಹದ್ದು ಆಗಸಕ್ಕೆ ಬಹಳ ಹತ್ತಿರದಲ್ಲಿ ಸಿಗುವ ಸಂಪತ್ತು ನೆಲೆ. ಆದ್ದರಿಂದಾಗಿ ಈ ಮೂರು ರೂಪಗಳಲ್ಲಿರುವಂತಹ ಭಗವಂತನೇ ಆದಿತ್ಯನಲ್ಲಿದ್ದಾನೆ, ಆದಿತ್ಯನಲ್ಲಿರುವವನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನು ತನ್ನ ಸುತ್ತಲಿರುವ ಎಲ್ಲರಿಗಿಂತಲೂ ಕೂಡ ಹಿರಿಯನು ಎನ್ನಿಸ್ತಾನೆ. ಆಯಿತು, ಇಂಥದ್ದೇ ಸುಮಾರು ಉಪದೇಶಗಳನ್ನು ಪಡೆದಾಗ ಅವನ ಗುರುಗಳು ಮರಳಿ ಬರ್ತಾರೆ. ಬರುವಾಗ ಹುಡುಗನ ಮುಖದಲ್ಲಿ ಒಂದು ಆನಂದ ಇತ್ತು. ಗುರುಗಳು ನೋಡಿದರು, ಆದರೆ ಅದರ ಬಗ್ಗೆ ಏನು ಪ್ರಶ್ನೆ ಮಾಡಲಿಲ್ಲ. ಯಾಕೆಂದರೆ ಈಗ ಪ್ರಶ್ನೆ ಮಾಡುವ ಸಮಯ ಅಲ್ಲ, ಅವನಾಗಿ ಹೇಳಲಿ ಅಂತ ಸುಮ್ಮನಿದ್ರು. ಬಂದ ತಕ್ಷಣ ಅವನ ಮುಖದಲ್ಲಿ ಅರಳಿತ್ತು. ಗುರುಗಳು ತಮ್ಮ ನಿತ್ಯದ ಶೌಚ ಇತ್ಯಾದಿಗಳನ್ನು ಮುಗಿಸಿ ಯಾಗಗಳನ್ನೆಲ್ಲ ನಡೆಸಿ ಕುಳಿತಾಗ ಮಾತಿಗೆ ಎಲ್ಲವನ್ನು ಇದ್ದಕ್ಕಿದ್ದಂತೆ ಹೇಳಿದ. ಇನ್ನಷ್ಟು ಪ್ರಶ್ನೆಯನ್ನು ಅವನು ಕೇಳಿದಾಗ ಅವುಗಳು ಹೇಳಿದ್ದುವು, ನಿನಗೆ ಈಗ ಸಮಾಧಾನಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ದೇವೆ, ಆದರೆ ನಿಜವಾಗಿ ಇದರ ಮಂತ್ರದ ಪೂರ್ಣ ಉಪದೇಶವನ್ನು ನಿನ್ನ ಗುರುಗಳೇ ನಿನಗೆ ಮಾಡುತ್ತಾರೆ. ಜಾಬಾಲ ಸತ್ಯಕಾಮರು ನಿನಗೇನು ಬೇಕು ಅಂತ ತಿಳಿದೇ ಬಿಟ್ಟು ಹೋಗಿದ್ದಾರೆ, ನಮ್ಮಿಂದ ಉಪದೇಶ ಆಗಲಿ ಅಂತ ಕಾಯ್ತಾ ಇದ್ರು. ನಾವು ಉಪದೇಶ ಮಾಡಿದ ಮೇಲೆ ಇದರ ಮೇಲೆ ನಿನಗೆ ಹುಟ್ಟುವ ಅನೇಕ ಪ್ರಶ್ನೆಗಳಿಗೆ ನಿನ್ನ ಗುರುಗಳು ಉತ್ತರಿಸಿ ನಿನ್ನನ್ನು ಉದ್ಧಾರದ ದಾರಿಯಲ್ಲಿ ಅವರೇ ನಿನ್ನ ಉದ್ಧಾರಕರು ಅನ್ನೋದನ್ನು ಎಚ್ಚರ ಇಟ್ಟುಕೊಂಡು ಮುನ್ನಡೆಸು ಅಂತ ಹೀಗೆ ಆಶೀರ್ವದಿಸಿ ಹೋದ ಅಗ್ನಿಗಳ ಎಲ್ಲ ಮಾತನ್ನು ಹೇಳಿ ಇದರ ಬಗ್ಗೆ ಪ್ರಶ್ನೆ ನನಗೆ ಉಳಿದಿದೆ ಅಂತ ಹೇಳಿದಾಗ ಗುರುಗಳು ಮತ್ತಷ್ಟು ಅವನಿಗೆ ವಿಶೇಷವಾದ ತತ್ವಜ್ಞಾನವನ್ನು ಕೊಟ್ಟು ಸಮಾವರ್ತನೆ ನಡೆಸಿ ಅವನನ್ನು ಮರಳಿ ಊರಿಗೆ ಕಳುಹಿಸುವಂತಹ ಆ ಕಥೆಯನ್ನು ಛಾಂದೋಗ್ಯೋಪನಿಷತ್ತಿನ ಈ ಭಾಗ ನಮ್ಮ ಮುಂದೆ
ಪ್ರಸ್ತುತಪಡಿಸುತ್ತೆ. ವಸ್ತುತಃ ಅಲ್ಲಿ ಉಪದೇಶ ಏನು ಅನ್ನೋದೇ ತುಂಬ ಸ್ವಾರಸ್ಯಕರವಾದ ಸಂಗತಿ. ಅಷ್ಟೆಲ್ಲವನ್ನೂ ಕೂಡ ನಾವು ಬಿಡಿಸಿ ನೋಡಲಿಕ್ಕಾಗೋದಿಲ್ಲ. ಆದರೆ ತುಂಬ ಚಂದದ ಸಂಗತಿ ಅವು. ಅಲ್ಲಿ ಹೋಗಿ ಋತ್ವಿಕ್ವರ್ಣವನ್ನು ಮಾಡಿಕೊಂಡು ಯಜ್ಞದಲ್ಲಿ ನಡೆಸಿ ಬಂದವನು ಹೆಂಡತಿಯ ಮುಖ ನೋಡಿ ಆಗ ಹೇಳ್ತಾನೆ, ನೋಡು, ಆ ಹುಡುಗನಿಗೆ ನಾನು ಹೇಳಿಕೊಟ್ಟಿದ್ರೆ ಅದು ಪೂರ್ಣವಾದ ವಿದ್ಯೆ ಆಗ್ತಿರಲಿಲ್ಲ. ಅವನು 12 ವರ್ಷ ಇಲ್ಲಿ ಏನು ಮಾಡಿದ್ದಾನೆ ಅದು ವ್ಯರ್ಥ ಅಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಅದರಲ್ಲಿ ನಾವಿದ್ದೇವೆ ಅಂತಾದರೆ, ನಾವಿದ್ದು ಆ ಕೆಲಸ ಏನು ಅಂತ ತಿಳಿದು ಅದರಲ್ಲಿ ಭಗವಂತನ ಎಚ್ಚರಿಕೆಯನ್ನು ಪಡೆಯುವ ಪ್ರಯತ್ನದಲ್ಲಿಯೇ ನಾವು ಕಲಿತಾ ಇದ್ದೇವೆ ಅಂತಾದರೆ, ಅದು ಒಂದಲ್ಲ ಒಂದು ದಿವಸ ಇನ್ನೂ 100 ಮಡಿಯಾದ ಚಿಂತನೆಯನ್ನು ನಮ್ಮ ಮನಸ್ಸಿಗೆ ಮೂಡಿಸಿ ನಿಜವಾದ ಸತ್ವವನ್ನು ತುಂಬಿಕೊಳ್ಳುತ್ತೆ. ಹೀಗೆ ಎಲ್ಲ ವಿದ್ಯೆಗಳನ್ನು ಅರಿತವನಾಗಿ ಉಪಕೋಸಲ ಗುರುಗಳಿಂದ ಮತ್ತಷ್ಟು ಹೊಸ ವಿದ್ಯೆಗಳನ್ನು ಪಡೆದು ತಾನೂ ಕೂಡ ಅಂಥದ್ದೇ ಒಂದು ಶಿಕ್ಷಣದ ದಾರಿಯನ್ನು ಹಿಡಿಯುವುದಕ್ಕೆ ಅವನಿಗೆ ಬದುಕು ದಾರಿ ಹಾಕಿಕೊಟ್ಟಿತು. ಹೀಗೆ ಸತ್ಯಕಾಮ ಜಾಬಾಲ ತಾನು ತನ್ನ ಗುರುಗಳಿಂದ ಕಲಿತ ಸಂಗತಿಯನ್ನು ತನ್ನ ಶಿಷ್ಯನಲ್ಲಿ ಒಪ್ಪಿಸುವಾಗ ಒಬ್ಬೊಬ್ಬ ಗುರುಗಳ ಕಲಿಕೆಯ ಶೈಲಿ, ಅಂದರೆ ಕಲಿಸುವಿಕೆಯ ಶೈಲಿ, ಅದರ ಜೊತೆಗೆ ಅದನ್ನು ಶಿಷ್ಯನನ್ನು ಪರೀಕ್ಷಿಸುವ ವೈವಿಧ್ಯ, ಇದೆಲ್ಲವೂ ಕೂಡ ಬೇರೆಯದೇ ಆಗಿರುತ್ತೆ. ನಾವೇನೋ ಪ್ರಾಕ್ಟೀಸ್ ಮಾಡಿ ಇಷ್ಟು ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳೇ ಮುಂದಿನ ಪರೀಕ್ಷೆಯಲ್ಲಿ ಹೀಗಾಗಿ ಬರುತ್ತೆ ಅಂತ ನಾವು ಅಭ್ಯಾಸ ಮಾಡಿದಂತೆ ಗುರುಗಳ ಜೊತೆಗಿನ ಸಂಬಂಧ ಆಗಿರುವುದಿಲ್ಲ. ಅದರಿಂದಾಗಿ ಅದು ಹೆಚ್ಚು ಸತ್ವಯುತವಾದ ಶಿಕ್ಷಣವಾಗಿರ್ತಿತ್ತು. 12 ವರ್ಷ ಕಲಿತದ್ರಲ್ಲಿ ಯಾವೊಂದು ಅಕ್ಷರವೂ ಯಾವೊಂದು ವ್ಯವಸ್ಥೆಯ ಒಂದು ಕ್ಷಣವೂ ಕೂಡ ಅದವನಿಗೆ ಉಪಯೋಗ ಬೀಳಲಿಲ್ಲ ಅಂತನ್ನುವ ಪರಿಸ್ಥಿತಿ ಬರಲಿಲ್ಲ. ಬದುಕಿನುದ್ದಕ್ಕೂ ಅವನು ಚೆನ್ನಾಗಿ ತನ್ನ ಈ ಗುರುಕುಲದ ಕಲಿಕೆಯಲ್ಲಿ ತೊಡಗಿಸಿಕೊಂಡ. ಇಂಥದ್ದೇ ಇನ್ನೂ ಸುಂದರವಾದ ಕಥೆಗಳನ್ನು ನಾವು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಕಾಣ್ತೇವೆ. ನಚಿಕೇತನ ಕಥೆ ಇದೆ, ಗಾರ್ಗಿ ಮೊದಲಾದವರ ಕಥೆ ಇದೆ. ಅದೇ ರೀತಿ ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರ ಕಥೆ ಇದೆ. ಈ ಎಲ್ಲ ಕಥೆಗಳನ್ನು ನಾವು ಮತ್ತೆ ನಮ್ಮ ಮುಂದಿನ ಚಿಂತನೆಗಳಲ್ಲಿ ನಾವು ಕಾಣುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಃ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷ ನಾಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.